ರಾತ್ರಿ ಕಲಬುರಗಿ ನಗರದ ಸಬರ್ಬನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುವ ಕಲ್ಹಂಗರ ಗ್ರಾಮದಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿರುತ್ತೆ. ಅದರಲ್ಲಿ ಪ್ರಾಥಮಿಕವಾಗಿ ನಮ್ಮ 112ಗೆ ಬಂದಿರೋ ಮಾಹಿತಿಯ ಪ್ರಕಾರ 17 ವರ್ಷದ ಯುವತಿ ಹ್ಯಾಂಗಿಂಗ್ ಮುಖಾಂತರ ಸೂಸೈಡ್ ಆಗಿದೆ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿದಾಗ ಏನು ಮೃತರಾಗಿದ್ದಾರೆ ಅವರಿಗೆ ಫಿಸಿಕಲಿ ಚಾಲೆಂಜ್ ಆಗಿರ್ತಾಳೆ ಮತ್ತು ಪ್ಯಾರಲೈಸಿಸ್ಲಿಂದ ಸಫರ್ ಆಗಿರ್ತಾರೆ. ಏನು ಸೀನ್ ಆಫ್ ಕ್ರೈಮ್ ಇದೆ ಅದು ಒಂಥರ ಸ್ಟೇಜ್ಡ್ ಸೀನ್ ಆಫ್ ಕ್ರೈಮ್ ಅಂತೀವಿ, ಅಂದರೆ ಸಸ್ಪಿಷಿಯಸ್ ಸೀನ್ ಆಫ್ ಕ್ರೈಮ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಸ್ಥಳೀಯ ಮಾಹಿತಿಯನ್ನು ಕಲೆ ಹಾಕ್ತೀವಿ ಮತ್ತು ತಕ್ಷಣ ನಮ್ಮ ಫಿಂಗರ್ ಪ್ರಿಂಟ್ ಫೋರೆನ್ಸಿಕ್ ಟೀಮ್ ಕೂಡ ಅಲ್ಲಿ ಸ್ಥಳಕ್ಕೆ ಕಳುಹಿಸಿ ಪರಿಶೀಲನೆ ಮಾಡಿಸ್ತೀವಿ. ಏನು ಮೃತರಾಗಿದ್ದಾರೆ, ಮೃತರ ತಾಯಿ ದೂರನ್ನು ನೀಡಿದ್ದಾರೆ. ದೂರಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತಂದರೆ ಆ ಸೀನ್ ಆಫ್ ಕ್ರೈಮಲ್ಲಿ ಒಂದು ಡೆತ್ ನೋಟ್ ಇರುತ್ತೆ ಮತ್ತು ಇವರೇನು ಮೃತರಾಗಿದ್ದಾರೆ ಆ ಕುಟುಂಬಕ್ಕೆ ಪಕ್ಕದ ಜಮೀನಿನವ್ರ ಜೊತೆ ಸುಮಾರು ವರ್ಷಗಳಿಂದ ವಾಗ್ವಾದ ಇದೆ. ಅವರು ಹೊಲಕ್ಕೆ ಹೋಗಲಿಕ್ಕೆ ದಾರಿ ಬಿಡ್ತಾ ಇಲ್ಲ. ಸೊ ಅವರೇ ಏನಾದರೂ ಮಾಡಿರ್ಬೋದು ಅಂತಂದು ಅವರು ಕೊಲೆ ಪ್ರಕರಣ ದೂರನ್ನು ನೀಡಿದ್ದಾರೆ. ಆಮೇಲೆ ನಾವೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಯಾರ ಮೇಲೆ ಅನುಮಾನ ಇದೆ ಅಂತ ಅವ್ರು ಹೇಳಿದ್ರೆ ಅವ್ರ ಬಗ್ಗೆನೂ ಕೂಡ ಸ್ಥಳೀಯ ACP ಸಬರ್ಬನ್ ಅವರು ಮತ್ತು ಇನ್ಸ್ಪೆಕ್ಟರ್ ಸಬರ್ಬನ್ ಮತ್ತು ಅವರ ಟೀಮ್ ಎಲ್ಲ ಆಯಾಮಗಳಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಮತ್ತು ತನಿಖೆಯಿಂದ ತಿಳಿದು ಬಂದಿರೋ ಪ್ರಕಾರ ಏನು ಮೃತಳ ತಂದೆ ಇದ್ದಾರೆ, ಮೃತಳ ತಂದೆ ಕೊಲೆ ಮಾಡಿರೋದು ಬೆಳಕಿಗೆ ಬರುತ್ತೆ. ಮೃತಳ ತಂದೆ ಹೆಸರು ಗುಂಡೇರಾಯ್ ಅಂತ, ತಂದೆ ಚಂದ್ರಶಾ, ಸುಮಾರು 42 ವರ್ಷ, ಅವರು ಅಗ್ರಿಕಲ್ಚರ್ ಮಾಡ್ತಾರೆ. ಅವ್ರಿಗೂ ಕೂಡ ಲೆಫ್ಟ್ ಲೆಗ್ ಫಿಸಿಕಲಿ ಚಾಲೆಂಜ್ ಇದ್ದಾರೆ. ಅವರು ಚಿಕ್ಕ ವಯಸ್ಸಲ್ಲಿನೇ ಸ್ಕೂಲಲ್ಲಿ ಬಿದ್ದು ಅದನ್ನು ಗಾಯ ಆಗಿದೆ. ಈ ಅವರ ವಿಚಾರಣೆಯಿಂದ ತಿಳಿದು ಬಂದಿದ್ದೇನೆಂತಂದರೆ ಏನು ಈಗ ಸುಮಾರು ವರ್ಷಗಳಿಂದ ಈ ಜಮೀನಿನ ವಿವಾದ ನಡೀತಾ ಇದೆ. ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡಲಿಕ್ಕೆ ಒಂದು ಏನು ಫಿಸಿಕಲಿ ಚಾಲೆಂಜಿನ ಮಗಳಿದ್ದಾಳೆ, ಅವಳನ್ನು ಬಳಸ್ಕೊಳ್ಳಲಿಕ್ಕೆ ಟ್ರೈ ಮಾಡ್ತಾರೆ. ಡೆತ್ ನೋಟ್ ಬರೆದಿದ್ದು ಕೂಡ ತಂದೆನೇ. ಅದರಲ್ಲಿ ಕೆಲವು ಬ್ರೋಕನ್ ಸೆಂಟೆನ್ಸಸ್ ಮುಖಾಂತರ ಡೆತ್ ನೋಟ್ ಬರೆದಿದ್ದಾರೆ ಮತ್ತು ಆಮೇಲೆ ಅದರಲ್ಲಿ ಸೈನ್ ಮಾತ್ರ ವಿಕ್ಟಿಮ್ ಏನು ಮೃತಳಂಗಳ ಅವರು ಸೈನ್ ತೊಗೊಂಡಿದ್ದಾರೆ. ಅದರಲ್ಲಿ ಇವರ ಸಾವಿಗೆ ಬೇಸಿಕಲಿ ಸೂಸೈಡ್ ಥರ ಬಿಂಬಿಸಲಿಕ್ಕೆ ಟ್ರೈ ಮಾಡಿದ್ದಾರೆ. ಅವರು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದು ಆ ಪಕ್ಕದ ಜಮೀನವರು ಅಂತ. ಇದು ಆ ಯುವತಿಗೆ ಯಾವ ರೀತಿ ಇವರು ಕನ್ವಿನ್ಸ್ ಮಾಡಿದಾರೆ ಅಂತ ನೋಡಿದರೆ, ಈ ಸುಮಾರು ವರ್ಷಗಳಿಂದ ಈ ಜಮೀನಿನ ವಾದ ಕೊನೆ ಆಗ್ತಾ ಇಲ್ಲ. ಸೊ ನೀನು ನಾನು ಪ್ರಾಣ ಕಳ್ಕೊಳ್ಳೋಣ, ಅಟ್ಲೀಸ್ಟ್ ನಮಗೆ ಏನು ಮಗ ಇದ್ದಾನೆ, ಏನು ಇವರು ಆರೋಪಿಗಳಿಗೆ ಒಟ್ಟು 3 ಜನ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳು ಮತ್ತು 3ನೇವನು ಹುಡುಗ ಇದ್ದಾನೆ, 5ನೇ ತರಗತಿ ಓದ್ತಾ ಇದ್ದಾನೆ. ಸೊ ಅಟ್ಲೀಸ್ಟ್ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಅವ್ರಿಗೇನಾರ ಜೈಲಿಗೆಲ್ಲ ಹೋಗಿದ್ರೆ ಏನು ಜಮೀನಿನ ಇಶ್ಯೂ ಇದೆ ಅದು ಸಾಲ್ವ್ ಆಗುತ್ತೆ ಅಂತ ಹೇಳಿ ಅದನ್ನು ಕನ್ವಿನ್ಸ್ ಮಾಡ್ತಾರೆ. ಸೊ ಅಲ್ಲಿ ಯುವತಿಗೆ ಹುಡುಗಿಗೆ ಮಗಳಿಗೆ ಹೇಳಿದ್ದೇನಂತಂದರೆ, ನೀನು ಆತ್ಮಹತ್ಯೆ ಮಾಡ್ಕೊಂಡು ನಿನ್ನ ಜೊತೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ. ಆ ರೀತಿ ಡೆತ್ ನೋಟಲ್ಲಿರುವಂಥದ್ದು ನಮ್ಮಿಬ್ಬರ ಸಾವಿಗೆ ಇವರು ಪಕ್ಕದ ಜಮೀನವ್ರ ಕಾರಣ ಅನ್ನೋ ರೀತಿ ಬರೆದಿದ್ದಾರೆ. ಸೊ ಇವಳಿಗೆ ಏನು ಕಂಪ್ಲೀಟ್ ಅದನ್ನು ಸೀನ್ ಆಫ್ ಕ್ರೈಮಲ್ಲಿ ಏನೇನು ಈ ಬ್ಯಾರಲ್ ಯೂಸ್ ಮಾಡುವಂಥದ್ದು, ಪ್ಲಾಸ್ಟಿಕ್ ಬ್ಯಾರಲ್ ಯೂಸ್ ಮಾಡಿದ್ದಾರೆ, ಹಗ್ಗ ಯೂಸ್ ಮಾಡಿರುವಂಥದ್ದು, ಪ್ರತಿಯೊಂದಕ್ಕೂ ಇವರು ಅರೇಂಜ್ ಮಾಡಿರುವಂಥದ್ದು. ಮತ್ತು ಹ್ಯಾಂಗ್ ಆದ ನಂತರ ಮನೆ ಬಿಟ್ಟು ತಪ್ಪಿಸ್ಕೊಂಡು ಹೋಗಿ ಮತ್ತೆ ಇವರು ಸ್ನೇಹಿತರ ಜೊತೆ ಹೋಗಿದ್ದಾರೆ. ಯಾವುದೇ ರೀತಿ ಇವರಿಗೆ ಮನೆಯವರಿಗೆ ಗುರ್ತಿರ್ಲಾರ್ದ ರೀತಿ. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಇವರಿಗೆ ಕರೆ ಮಾಡಿ ಈ ರೀತಿ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂದಾಗ ಅವಾಗ ಸ್ಥಾನಕ್ಕೆ ಧಾವಿಸಿ ಬರ್ತಾರೆ. ಸೊ ನಮಗೆ ದೊರೆತ ಏನೇನು ಎವಿಡೆನ್ಸಸ್ ಇದೆ, ಫಸ್ಟು ಸ್ಟೇಜ್ ಸೀನ್ ಆಫ್ ಕ್ರೈಮ್ ಅಥವಾ ಸಸ್ಪಿಷಿಯಸ್ ಸೀನ್ ಆಫ್ ಕ್ರೈಮ್. ಯುವತಿಗೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಬರಲ್ಲ, 2 ಕೈಗಳು ಎದ್ದು ನಿಂತು ನಿಯರ್ಲಿ 9.5 feet ಅಷ್ಟು ಹೈಟ್ ಇದೆ. ಅದು ಏನು ಲೈಗೇಚರ್ ಹಾಕಿರುವಂಥ ಹುಕ್ಕಿದೆ, ಅಷ್ಟು ಅವಳಿಗೆ ನಿಲ್ಲಕ್ಕೂ ಆಗಲ್ಲ ಮತ್ತು ಕೈಲಿಂದ ಕಟ್ಟಲಿಕ್ಕೂ ಆಗಲ್ಲ. ಸೊ ಹಾಗಾಗಿ ಅನುಮಾನಾಸ್ಪದ ಬಂದ ನಂತರ ಸ್ಥಳಕ್ಕೆ ನಾನು ಹೋಗಿದ್ದೆ, DCP ಹೋಗಿದ್ದರು ಮತ್ತು ನಮ್ಮ ಫೋರೆನ್ಸಿಕ್ ಟೀಮ್ಸ್ ಎಲ್ಲ ಹೋಗಿದ್ದರು. ಸೊ ಈ ಒಂದು ರೀಸನ್ ಕೊಲೆ ಮಾಡಲಿಕ್ಕೆ ಆ ಒಂದು ತುಂಬ ರೀಸನ್ ಕಂಡು ಬರುತ್ತೆ. ಬಟ್ ಇದರಲ್ಲಿ ಏನು ಮೃತಳಾಗಿದ್ದಾಳೆ, ಅವಳಿಗೆ ನ್ಯಾಯ ಕೊಡಬೇಕಾಗಿರುವಂಥ ಜವಾಬ್ದಾರಿ ನಮ್ಮೆಲ್ಲರಿಗಿದೆ. ಈಗಾಗಲೇ ಅವಳ ತಂದೆಗೆ ಅರೆಸ್ಟ್ ಮಾಡಿದ್ವಿ ಮತ್ತು ಏನು ಹ್ಯಾಂಡ್ ರೈಟಿಂಗಲ್ಲಿ ನಮಗೆ ಡೆತ್ ನೋಟ್ ಸಿಕ್ಕಿದೆ ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅಲ್ಲಿ ಇನ್ನೊಂದು ಏನಂತಂದರೆ, ನಮಗೆ 2 ಪೇಜ್ ನೋಟ್ ಸಿಕ್ಕಿದೆ, ಡೆತ್ ನೋಟ್ಸು 2 ಇದೆ. ಒಂದು ಇವರೇನು
ಮಗಳಿದ್ದಾಳೆ, ಮಗಳ ಹೆಸರಲ್ಲಿ ಒಂದು ಡೆತ್ ನೋಟ್ ಸಿಕ್ಕಿದೆ. ಇನ್ನೊಂದು ತಾಯಿಯೊಬ್ಬರಿದ್ದರು, ಅವರು ಈ ವರ್ಷ ಜನವರಿ ತಿಂಗಳಲ್ಲಿ ಮೃತರಾಗಿದ್ದಾರೆ. ಅವರ ಮೃತ ಟೈಮಲ್ಲಿನೂ ಕೂಡ ಒಂದು ಡೆತ್ ನೋಟ್ ಬರೆದಿದ್ದಾರೆ. ಆ ಡೆತ್ ನೋಟಿಗೆ ತಾಯಿಯ ಫಿಂಗರ್ ಪ್ರಿಂಟ್ ಅಂದರೆ ಥಂಬ್ ಇಂಪ್ರೆಷನ್ ತೊಗೊಂಡಿದ್ದಾರೆ. ಬೇಸಿಕಲಿ ಆ ಟೈಮಲ್ಲಿನೂ ಕೂಡ ಈ ಪಕ್ಕದ ಜಮೀನಿನ ಮೇಲೆ ಒಂದು ಲೀಗಲ್ ಆ್ಯಕ್ಷನ್ಗೆ ಅವರಿಗೆ ಗುರಿಪಡಿಸ್ಬೇಕಂತ ಮಾಡಿದ್ರು ಅನಿಸುತ್ತೆ. ಸೊ ಈಗಾಗಲೇ ಅವುಗಳನ್ನೆಲ್ಲ ನಾವೆಲ್ಲ ವೈಜ್ಞಾನಿಕವಾಗಿ ಮತ್ತು ಟೆಕ್ನಿಕಲಿ ಏನು ತಾಂತ್ರಿಕವಾಗಿ ಏನು ತನಿಖೆ ಮಾಡೋಕ್ಕೆಲ್ಲ ಮಾಡ್ತಾ ಇದ್ದೀವಿ. ಈಗ ವಿತಿನ್ 24 hours ಏನು ನೈಜತೆ ಏನಿದೆ, ಏನು ಅಬೇಟ್ಮೆಂಟ್ ಟು ಸುಯಿಸೈಡ್ ಅಂತ ಅವರು ಪ್ರತಿಬಿಂಬಿಸ್ತಾ ಇದ್ದರು, ಅದು ಅಬೇಟ್ಮೆಂಟ್ ಟು ಸುಯಿಸೈಡ್ ಅಲ್ಲ, ಅದು ಒಂದು ಪ್ಲ್ಯಾಂಡ್ ಮರ್ಡರ್ ಥರ ಬಂದಿರೋದ್ರಿಂದ ಈಗಾಗಲೇ ಮೃತಳ ತಂದೆಗೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಅವರನ್ನು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಹೆಚ್ಚಿನ ಒಂದು ವಿಚಾರಣೆ ಕೂಡ ಮಾಡಿದ್ದಾರೆ. ಯಾರ್ದು ರೋಲ್ ಇಲ್ಲಿವರೆಗೆ ಕಂಡು ಬಂದಿಲ್ಲ. ಅವ್ರದ್ದು ವಯಸ್ಸಹಜ ಸಾವಾಗಿದೆ. ತಾಯಿನೂ ಕೂಲಿ ಕೆಲಸ ಮಾಡ್ತಾರೆ, ಮನೆ ಬಾಗಿಲು ಹಾಕಿರಲಿಲ್ಲ. ಸೊ ಅವರು ಮನೆ ಹೋಗಿ ನೋಡಿದಾಗ ಇವಳು ಹ್ಯಾಂಗಿಂಗ್ ಗುರ್ತಾಗಿದೆ. ತಕ್ಷಣ ಅವ್ರು ತಿಳಿಸಿದ್ದಾರೆ. ಅವ್ರ ತಾಯಿನೂ ಬಂದಿದ್ದಾರೆ ಮತ್ತು ತಂದೆನೂ ಬೇರೆ ಒಬ್ಬರು ಸ್ನೇಹಿತರ ತೋಟದಲ್ಲಿದ್ದರು, ಅವರು ಕೂಡ ಮನೆಗೆ ವಾಪಸ್ ಬಂದಿದ್ದಾರೆ. ಗುಂಡೇರಾಯ ತಾಯಿ, ಅಜ್ಜಿ. ಮಗಳಿಗೆ ಸೊ ನಮ್ಮಿಬ್ಬರ ಸಾಧ್ಯತೆ ಅಂತ ಬರೆದಿದ್ದಾರೆ. ಸೊ ಮಗಳಿಗೆ ಹೇಳಿದ್ದೇನಂತಂದರೆ ನೀನು ಸಾಯಿ ನಾನು ಸಾಯೋಣ, ನಮ್ಮ ಸಾವಿಗೆ ಅವರೇ ಕಾರಣ ಅಂತ ಹೇಳೋಣ, ಮತ್ತು ಅವ್ರ ಮೇಲೆ ಅಬೇಟ್ಮೆಂಟ್ ಸುಯಿಸೈಡ್ ಆದಾಗ ಸ್ಟ್ರಾಂಗ್ ಕೇಸ್ ಆಗುತ್ತೆ, ಅವ್ರು ಜೈಲಿಗೆ ಹೋಗ್ತಾರೆ. ಆವಾಗ ಆಟೋಮೆಟಿಕ್ ನಮಗೆ ದಾರಿ ಮಾಡ್ಕೋಬೋದು. ಮತ್ತು ಅಟ್ಲೀಸ್ಟ್ ಅದು ಏನು 2.5 ಎಕರೆ ಜಮೀನಿದೆ, ಮಗನಿಗೆ ಅಟ್ಲೀಸ್ಟ್ ಅವನು ನೆಮ್ಮದಿಯಿಂದ ಬದುಕ್ಬೋದು ಅಂತಿದೆ. ಅವ್ರಿಗಿರೋಂಥ ಆಸ್ತಿ ಅಂದರೆ ಬರೀ 2.5 ಎಕರೆ ಜಮೀನು ಊರಲ್ಲಿ. ಬೇಸಿಕಲಿ ಪ್ಲ್ಯಾನ್ ಅಂದರೆ ಮಗಳಿಗೆ ಮಾತ್ರ ಮಾಡಿಸ್ಬೇಕು ಅಂತಿರೋದು. ಮೈಂಡ್ ಚೇಂಜ್ ಮಾಡಿದ್ದಾನೆ. ಮೋಸ್ಟ್ ಪ್ರಾಬಬ್ಲಿ ಇನಿಷಿಯಲಿನೇ ಅವನಿಗೆ ಇದು ಇರಲಿಲ್ಲ ಇಂಟೆನ್ಷನ್. 2.5 ಎಕರೆ ಊರಲ್ಲಿ ಪಂಚಾಯತಿನೂ ಮಾಡಿದಾರಂತಂದೆ. ನಾನು ವಿಚಾರಣೆ ಮಾಡಿದಾಗ, ನಮ್ಮ ಅಧಿಕಾರಿಗಳು ವಿಚಾರಣೆ ಮಾಡಿದಾಗ ಯಾವತ್ತೂ ಪೊಲೀಸ್ ಸ್ಟೇಷನ್ಗೂ ಹೋಗಿಲ್ಲ ಅವರು. ಏನು ಎತ್ತಿನ ಬಂಡಿ ಹೋಗುತ್ತೆ ದಾರಿ, ಆ ದಾರಿ ಸಲುವಾಗಿ ಗಲಾಟೆ ಆಗ್ತಾ ಇರುವಂಥದ್ದು. ಅಬೇಟ್ಮೆಂಟ್ ಸುಯಿಸೈಡ್ ಆಗಿದೆ ಅಂತಂದು ಇದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಂತಲೇ ಅಲ್ಲಿ ಎಲ್ಲರಿಗೂ ಅವರು ಮಾತಾಡ್ತಾ ಇರುವಂಥದ್ದು. ಸ್ಥಳದಲ್ಲಿದ್ದರು ಅವರು. ಇನಿಷಿಯಲ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ. ಅವ್ರಿಗೆ JC ಕಳಿಸಿ ಆಮೇಲೆ ಪೊಲೀಸ್ ಕಸ್ಟಡಿ ತಗೋತಾರೆ. ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಫರ್ತಾಬಾದ್ ಪೊಲೀಸ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ದೂರಿನಲ್ಲಿ ನಮೂದಿಸಿರುವ ವಿಷಯ ಅಂತಂದರೆ, ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ನೋಡ್ತಾರೆ ದೂರುದಾರ. ಅದರಲ್ಲಿ ಏನು ಸಂಭಾಷಣೆ ಆಗಿದೆ, ಸಂಭಾಷಣೆಯಲ್ಲಿ ಇರುವ ಅಂಶ ಏನಂತಂದರೆ, ಒಬ್ಬ ಆರೋಪಿ ಒಂದು ಸುಪಾರಿ ಮರ್ಡರ್ ಬಗ್ಗೆ ಚರ್ಚೆ ಮಾಡ್ತಾನೆ ಮತ್ತು ಆ ಸುಪಾರಿಗೆ ಪಡೆದುಕೊಂಡಿರುವಂಥ ಹಣ ಇನ್ನೂ ಕಂಪ್ಲೀಟಾಗಿ ಪೇಮೆಂಟ್ ಆಗಿರಲ್ಲ, ಭಾಗಶಃ ಇನ್ನೂ ಡ್ಯೂ ಇರುತ್ತೆ. ಅದಕ್ಕೆ ಯಾರು ಅವರಿಗೆ ಸುಪಾರಿ ಕೊಟ್ಟಿದ್ರು ಅವರಿಗೆ ಹಣದ ಬೇಡಿಕೆ ಇಡ್ತಾನೆ. ಸೊ ಇದನ್ನೆಲ್ಲ ನೋಡಿದರೆ ಏನು ದೂರುದಾರರ ಸಹೋದರ ಇದ್ದಾನೆ, ಸಹೋದರನಿಗೆ ಒಟ್ಟು 5 ಜನ ಆರೋಪಿಗಳು ಸೇರಿ ಕೊಲೆ ಮಾಡಿ ಅವನನ್ನು ಆ ಕೊಲೆ ಮಾಡಿರುವ ಸಾಕ್ಷ್ಯನೂ ಕೂಡ ನಾಶ ಮಾಡಿದರಂತ ಒಂದು ದೂರನ್ನು ನೀಡುತ್ತಾರೆ. ಆ ದೂರಿನ ಆಧಾರದ ಮೇರೆಗೆ ಫರ್ತಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ಕೊಲೆ ಮತ್ತು ಸಾಕ್ಷ್ಯನಾಶ ಸೆಕ್ಷನ್ಗಳ ಅಡಿಯಲ್ಲಿ ದೂರು ದಾಖಲಾಗಿದೆ. ಈಗಾಗಲೇ ACP ಸಬ್-ಅರ್ಬನ್ ಮತ್ತು ಇನ್ಸ್ಪೆಕ್ಟರ್ ಫರ್ತಾಬಾದ್ ಮತ್ತು ಅವರ ಟೀಮ್ 5 ಜನ ಆರೋಪಿಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಮತ್ತು ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ.
ಏನು ದೂರಿನಲ್ಲಿ ನಮೂದಿಸಿದ್ದಾರೆ ಅದರಲ್ಲಿರುವ ಅಂಶಗಳು ಸತ್ಯವಾಗಿರೋ ರೀತಿ ಕಾಣಿಸ್ತಾ ಇದೆ. ಇದರಲ್ಲಿ ಕೆಲವು ನಮಗೆ ಚಾಲೆಂಜ್ ಇರುವಂಥದ್ದು, ಈ ಘಟನೆ ಆಗಿರೋದು 2016-17 ಅಂತ ಹೇಳಿದ್ದಾರೆ, ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ. ಈಗೇನು ಅವರು ಆ ಟೈಮಲ್ಲಿ ಕೊಲೆ ಆಗಿರೋದನ್ನು ಮರೆಮಾಚಿ ನ್ಯಾಚುರಲ್ ಡೆತ್ ಅಂತ ಸಾಮಾನ್ಯ ಮರಣ ಲಾಸ್ಟ್ ರೈಟ್ಸ್ ಎಲ್ಲ ಮಾಡಿದ್ದಾರೆ. ಈಗ ಮುಂದಿನ ಕೆಲವು ನಾವು ಫೋರೆನ್ಸಿಕ್ ಮತ್ತು ಲೀಗಲ್ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತಾ ಇದ್ದೀವಿ. ಈ ಏನು ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಮತ್ತು ಏನು ನಮ್ಮದು ಫೋರೆನ್ಸಿಕ್ ಇನ್ವೆಸ್ಟಿಗೇಷನ್ ಇದೆ ಅದ್ರ ಬಗ್ಗೆ ಕೆಲವು ನಿರ್ದೇಶನಗಳನ್ನು ನೀಡಿದ್ದೀವಿ. ಈಗಾಗಲೇ ಆರೋಪಿಗಳನ್ನು ವಶಕ್ಕೆ ಪಡಿಸ್ಕೊಳ್ಳಲಾಗಿದೆ ಮತ್ತು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಆದಷ್ಟು ಬೇಗ ಅವರನ್ನು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಏನು ಇದು ಎಕ್ಸಿಬಿಷನ್ ಪ್ರೊಸೆಸ್ ಇದೆ ಅದನ್ನು ಕೂಡ ನಾವು ಮಾಡಬೇಕಾಗಿದೆ ಮತ್ತು ಕೆಲವು ತಾಂತ್ರಿಕ ಸಾಕ್ಷ್ಯಗಳ ಒಂದು ಸಂಗ್ರಹ ಕೂಡ ನಡೀತಾ ಇದೆ. ಆದಷ್ಟು ಬೇಗ ಅದೆಲ್ಲ ಮುಗಿದ ನಂತರ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀವಿ. ಅಲ್ಲೇನು ಮೃತನಾಗಿದ್ದಾನೆ ಬೀರಪ್ಪ ಅಂತ, ಬೀರಪ್ಪ ಪೂಜಾರಿ ಅವರಿಗೆ ಅವರ ವೈಫ್ ಅವರಿಗೆ ಈಗ ಆರೋಪಿ ಒಬ್ಬರ ಜೊತೆ ಅಕ್ರಮ ಸಂಬಂಧ ಇತ್ತು. ಆ ಅಕ್ರಮ ಸಂಬಂಧಕ್ಕೆ ಅವನು ಅಡೆತಡೆ ಮಾಡ್ತಾ ಇದ್ದ ಅಂತ ಹೇಳಿ ಅವರೆಲ್ಲ ಸೇರಿಕೊಂಡು ಇದೊಂದು ಸುಪಾರಿ ಕೊಲೆ ಮಾಡಿರುವಂಥದ್ದು ಇಲ್ಲಿವರೆಗಿನ ತನಿಖೆ ಪ್ರಕಾರ ದೃಢಪಟ್ಟಿದೆ. ಮ್ಯಾಜಿಸ್ಟ್ರೇಟ್ ಮುಖಾಂತರ ಕೋರ್ಟ್ ಪರ್ಮಿಷನ್ ತೊಗೊಂಡು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮುಖಾಂತರ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅದರ ನಂತರ ಏನು ವೈಜ್ಞಾನಿಕವಾಗಿ ಏನೇನು ನಾವು ಸಾಕ್ಷಿ ಸಿಗುತ್ತೆ ಅದನ್ನು ನೋಡಬೇಕಾಗಿದೆ ಮತ್ತು ಕೆಲವು ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ಸ್ಗಳ ಬಗ್ಗೆಯೂ ಕೂಡ ನಾವು ತನಿಖೆಯಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವಿ ಮತ್ತು ಕೆಲವು ನಮಗೆ ಡಿಜಿಟಲ್ ಎವಿಡೆನ್ಸಸ್ ಬಗ್ಗೆಯೂ ಕೂಡ ನಾವು ಸಾಕ್ಷಿ ಕಲೆ ಹಾಕ್ತಾ ಇದ್ದೀವಿ. ಅವೆಲ್ಲದರ ಮೇರೆಗೆ ಈ ಆರೋಪಿಗಳು ಯಾವಾಗ ಪ್ಲ್ಯಾನ್ ಮಾಡಿದ್ರು, ಎಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ರು, ಎಷ್ಟು ಹಣ ಸಂದಾಯ ಆಗಿತ್ತು, ಎಷ್ಟು ಹಣದ ಇನ್ನೂ ಬಾಕಿ ಇದೆ ಮತ್ತು ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು ಅದರೆಲ್ಲದರ ಬಗ್ಗೆಯೂ ಕೂಡ ನಾವು ಹೆಚ್ಚಿನ ಒಂದು ಮಾಹಿತಿಯನ್ನು ತನಿಖೆ ಮುಖಾಂತರ ತಿಳ್ಕೊಳ್ಬೇಕಾಗಿದೆ. ಅದರಲ್ಲಿ ಅದನ್ನೇ ಹೇಳ್ತಾ ಇರೋದು, ಈಗ ಕೆಲವು ಪ್ರಾರಂಭಿಕ ಹಂತದಲ್ಲಿರೋ ಮಾಹಿತಿ ಇದೆ, ಖಚಿತವಾಗಿ ತಿಳ್ಕೊಬೇಕಾಗಿದೆ. ಟೋಟಲ್ ಎಷ್ಟು ಅಮೌಂಟ್ ಸಂದಾಯ ಆಗಿದೆ, ಎಷ್ಟು ಚರ್ಚೆ ಆಗಿತ್ತು. ಇದರಲ್ಲಿ ಪ್ರಮುಖವಾಗಿ ಒಬ್ಬನು ಅದರಲ್ಲಿ ಆರೋಪಿಯಲ್ಲಿ JCB ಸಿದ್ದು ಅಂತಿದ್ದಾನೆ ಮತ್ತು ಶಾಂತಾಬಾಯಿ ಅಂತ ಇವರೇನು ಮೃತನಿದ್ದಾನೆ, ಮೃತನ ವೈಫ್ ಒಂದು ಅಕ್ರಮ ಸಂಬಂಧ ಹಿನ್ನೆಲೆಯಲ್ಲಿ ಈ ಘಟನೆ ಆಗಿರುವಂಥದ್ದು. ಟೋಟಲ್ 5 ಜನ ಆರೋಪಿಗಳು ಮೇಲೆ ದೂರಿದೆ. ಫಸ್ಟ್ ಅವರು ಇವನಿಗೆ ಕೆಲವು ಮಾತ್ರೆಗಳ ಮುಖಾಂತರ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದರಿಂದ ಆಗಲ್ಲ. ಆಮೇಲೆ ಕುಡಿಸಿ ಪಾರ್ಟಿ ಮಾಡ್ತಾರೆ. ಆ ಟೈಮಲ್ಲಿ ಅವನಿಗೆ ಕತ್ತುಚಿಕ್ಕಿ ಕೊಲೆ ಮಾಡಿರೋ ಬಗ್ಗೆ ಹೇಳಿದ್ದಾರೆ, ಸ್ಟ್ರಾಂಗ್ಯುಲೇಷನ್ಸ್. ನಾವು ಈಗ ಎಕ್ಸ್ಪರ್ಟ್ ಒಪಿನಿಯನ್ ತೊಗೋತಾ ಇದ್ದೀವಿ. ಇದೊಂದು ಚಾಲೆಂಜಿಂಗ್ ಕೇಸ್, ಅದಕ್ಕೆ ನಾವು ಹೇಳ್ತಾ ಇರೋದು ಇದು ಚಾಲೆಂಜಿಂಗ್ ಕೇಸ್. ಬಟ್ ನಮಗೆ ಕೆಲವು ಕುರುಹುಗಳಿದ್ದಾವೆ. ಈಗ ಆರೋಪಿಗಳು ಆಲ್ಮೋಸ್ಟ್ 7-8 ಇಯರ್ಸ್ ಮೇಲಾಗಿದೆ. ನಮ್ಗೆ ಏನೇನು ಎವಿಡೆನ್ಸ್ ಸಿಗುತ್ತೆ, ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಫೋರೆನ್ಸಿಕ್ ಎವಿಡೆನ್ಸ್ ಇರ್ಬೋದು, ಎಕ್ಸ್ಟ್ರಾ ಜುಡಿಷಿಯಲ್ ಕನ್ಫೆಷನ್ಸ್ ಇರ್ಬೋದು, ಸರ್ಕಮ್ಸ್ಟೆನ್ಷಿಯಲ್ ವಿಟ್ನೆಸಸ್ ಅಥವಾ ಎವಿಡೆನ್ಸಸ್, ಕೊರಾಬರೇಟಿವ್ ಎವಿಡೆನ್ಸಸ್, ಇವೆಲ್ಲವುಗಳನ್ನು ನಾವು ತನಿಖೆಯಲ್ಲಿ ಅಳವಡಿಸಿಕೊಂಡು ವಿ ವಿಲ್ ಟ್ರೈ ಟು ಮೇಕ್ ಆಸ್ ಮಚ್ ಆಸ್ ಪಾಸಿಬಲ್ ವಾಟರ್ ಟೈಟ್ ಕೇಸ್. ಥ್ಯಾಂಕ್ ಯು.